ನಿತೀಶ್ ನೇತೃತ್ವದ ಎನ್ಡಿಎಗಿಂತ ದೊಡ್ಡ ಭರವಸೆ ನೀಡಿದ್ರು ತೇಜಸ್ವಿ ಯಾದವ್ ಕೊಟ್ಟಂತಹ ಭರವಸೆಗಳಿಗಿಂತ ನಿತೀಶ್ ಭರವಸೆಗೇನೆ ಜನ ಮತ ಹಾಕಿದ್ದಾರೆ ಅನ್ನೋದು ಮತ್ತೊಂದು ಸಾಬೀತಾಗಿದೆ. ಮನೆಗೊಂದು ಸರ್ಕಾರಿ ಉದ್ಯೋಗ ಅನ್ನೋ ತೇಜಸ್ವಿ ಘೋಷಣೆ ಜೋಕ್ ಆಗೋಯ್ತು. ಏನ್ ಜೋಕ್ ಮಾಡ್ತಾ ಇದ್ದಾರಾ ಇವರು ಅಂತ ಅಸಾಧ್ಯ ಅನ್ನೋ ಭರವಸೆಯನ್ನ ನೀಡಿ ಸಮರ್ಥಿಸಿಕೊಂಡಿದ್ರು ತೇಜಸ್ವಿ. ಇದು ಸಾಧ್ಯನೇ ಇಲ್ಲ ಅಂದಿದ್ರು. ತಿಂಗಳಿಗೆ 30,000 ಅಂದ್ರೆ ಸಾವಿರದ ವಿರುದ್ಧ ವರ್ಷಕ್ಕೆ 10,000 ವಿಚಾರ ಅಂದ್ರೆ ನಿತೀಶ್ ಅನೌನ್ಸ್ ಮಾಡಿದ್ರು 10,000 ವರ್ಷಕ್ಕೆ 10,000 ರೂಪಾಯಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ತಿಂಗಳಿಗೆ 30,000 ಕೊಡ್ತೀವಿ ಅಂತ ದೇಶ ಹೇಳಿದ್ರು. ಅದು ನಮ್ಮಕ್ಕಾಗಲ್ಲ ಬಿಡಿ. ಅಂದ್ರೆ ಮತದಾರರೇ ನಿರ್ಧಾರ ಮಾಡಿದ್ರು. ಈ ರೀತಿ ಸತ್ಯಕ್ಕೆ ದೂರವಾದಂತಹ ಯೋಜನೆಗಳನ್ನು ಕೊಟ್ಟುಬಿಟ್ರೆ ಇವರು ನಾವ್ ಹೆಂಗ್ ನಂಬೋದು ಅಂತೇಳಿ ಅದೇ ನಿಟ್ಟಿನಲ್ಲಿ ಸೋಲಿಸ್ತಾ ಇದ್ದಾರೆ. ಅವ್ರಿಗೆ ಬಹಳಷ್ಟು ಹಿನ್ನಡೆ ಆಗ್ತಾ ಇದೆ. ಈಗಾಗಲೇ ಆಲ್ಮೋಸ್ಟ್ ಬರೋದೇ ಡೌಟ್ ಅನ್ನುವಂತಹ ನಿಟ್ಟಿನಲ್ಲಿ ಅದು ಒಂದು ತಂದೆಯವರ ಎಫೆಕ್ಟು ಅಥವಾ ಈ ಎಫೆಕ್ಟು ಗೊತ್ತಿಲ್ಲ. ಮತ್ತೆ ಗೂಂಡಾರಾಜ್ ಬೇಕಾ ಅಂತ ಕೇಳಿದ್ರು ಮೋದಿ ಹೇಳಿಕೆ. RJD ಅಧಿಕಾರದಲ್ಲಿದ್ದಂತಹ ಕಾಲದ ಗೂಂಡಾರಾಜ್ ಕಹಿ ನೆನಪನ್ನ ಮರೆಯದ ಮತದಾರ ಅನ್ನೋದು. ತೇಜಸ್ವಿ ಯಾದವ್ ಅವರ ಪಕ್ಷ ಹೊಸಬರಿಗೆ ಹೆಚ್ಚು ಟಿಕೆಟ್ ಕೊಟ್ಟಿದ್ದು ಕೂಡ ಒಂದು ಕಾರಣ ಆಗಿರಬಹುದು ಇವತ್ತಿನ ಈ ಸೋಲಿಗೆ. RJD ಇಂದ ಹೆಚ್ಚು ಗೂಂಡಾ ಸಂಸ್ಕೃತಿ ಹಿನ್ನೆಲೆಯವರಿಗೇನೆ ಟಿಕೆಟ್ ಕೊಟ್ಟಿದ್ದು ಕೂಡ ಕಾರಣ. ಮಹಿಳೆಯರಿಗೆ ಪ್ರೀತಿಯ ನಿತೀಶ್ ಬಾಬು ಆಗಿದ್ರು. ನಿತೀಶ್ ಪರ ಮಹಿಳೆಯರ ಒಲವು ಜಾಸ್ತಿ ಆಗಿದೆ. LJP ಕೂಡ NDA ಬಂದ ಕಾರಣ ದಲಿತರ ಮತಗಳು ಶಿಫ್ಟ್ ಆಗಲೇ ಇಲ್ಲ. ನೋಡಿ ಅವ್ರಿಗೆ ಏನೇನು ಬೇಕೋ ಎಲ್ಲ ಪ್ಲಾನ್ ಮಾಡ್ಕೊಂಡ್ರು. ಪಾಸ್ವಾನ್ರಿಂದಾಗಿ ದಲಿತ ಮತಗಳು ಸಾರಾಸಗಟಾಗಿ NDA ಕಡೆ ವಾಲ್ಬಿಟ್ವು. 2020ರಲ್ಲಿ ಪಾಸ್ವಾನ್ ಅವರ ಪಕ್ಷವೇ JDU ಹಿನ್ನಡೆಗೆ ಕಾರಣವಾಗಿತ್ತು. ಸೊ ಇಲ್ಲಿ ಯಾವ ರೀತಿ ಮುನ್ನಡೆ ಕಾರಣ? ಪ್ರಶಾಂತ್ ಕಿಶೋರ್ AIMIM ಪಡೆದ ಮತಗಳು NDAನ ಗೆಲ್ಲಿಸಿದವು. ಇನ್ನು ಅಸಾಧ್ಯ ಭರವಸೆಗಳಲ್ಲ, ನಿತೀಶ್ ಮೇಲಿನ ನಂಬಿಕೆಯೇ ವಿಶ್ವಾಸ. ಸೊ ಅದೇ ಈ ಒಂದು ಗೆಲುವಿಗೆ ಕಾರಣ ಅಂತ ಬಿಹಾರದಲ್ಲಿ NDA ಗೆಲ್ಲಿಸಿದ ಸುಶಾಸನ್ ಬಾಬು ಮೇಲಿನ ನಂಬಿಕೆ. ನಿತೀಶ್ ನೇತೃತ್ವದ NDAಗಿಂತ ದೊಡ್ಡ ಭರವಸೆ ನೀಡಿದ್ರು ತೇಜಸ್ವಿ. ಆದ್ರೆ ಅದು ಯಾವುದು ಕೂಡ ಒಂದೇ ಕಡೆ ನಿಂತಿದ್ದಾರೆ 20 ಪ್ಲೇಸ್ ಅಲ್ಲಿ. ಮಾತಾಡೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ನಮ್ಮ ಮಾರುತಿ ಲೈನ್ ಅಲ್ಲಿ ಇದ್ದಾರೆ. ಒಂದು ವಿಶ್ಲೇಷಣೆ ಮಾಡೋಣ, ನೋಡೋಣ ಹೇಗೆ ಅವರ ರಾಜಕೀಯ ಅನುಭವದಲ್ಲಿ ಏನೆಲ್ಲ ಆಯ್ತು ಅಂತ. ಮಾರುತಿ, ನಾವು ರಿಸಲ್ಟ್ ನೋಡ್ತಾ ಇದೀವಿ. ಈಗ ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ ಬಿಜೆಪಿ ಮೈತ್ರಿಕೂಟಕ್ಕೆ 180, 190 ಲೀಡ್ ಬರುತ್ತೆ ಅಂತ. ಸೊ ಯಾವ ಸಮೀಕ್ಷೆ ಕೂಡ ಇಷ್ಟು ಲೀಡ್ ಬರುತ್ತೆ ಅಂತ ಎಲ್ಲರೂ ಕೂಡ 150 ಆಸ್ಪಾಸಲ್ಲಿ ಹೇಳಿದ್ರು. ಒಂದೇ ಒಂದು ಸಮೀಕ್ಷೆ ಪೋಲ್ ಡೈರಿ ಮಾತ್ರ 180ರಿಂದ 200 ಬರಬಹುದು ಅನ್ನೋ ಒಂದು ಸಮೀಕ್ಷೆ ಎಕ್ಸಿಟ್ ಪೋಲ್ ಅನ್ನ ಪ್ರಕಟ ಮಾಡಿತ್ತು. ಈಗ ನೋಡ್ತಾ ಇದ್ದೀವಿ, ನಮ್ಮ ರಿಸಲ್ಟ್ ನಮ್ಮ ಕಣ್ಮುಂದೆ ಇದೆ. ಬೆಳಗ್ಗೆಯಿಂದ 189, 190 ಆಸ್ಪಾಸಲ್ಲಿ ಬಿಜೆಪಿ ಮತ್ತೆ JDU ಇದೆ. ಸೊ ಏನೆಲ್ಲ ಕಾರಣ ಆಗಿರಬಹುದು? ಗ್ಯಾರಂಟಿಗಳು ಎರಡೂ ಮೈತ್ರಿಕೂಟರು ಸಾಕಷ್ಟು ದೊಡ್ಡ ಮಟ್ಟದ ಗ್ಯಾರಂಟಿಗಳನ್ನ ಭರವಸೆಯನ್ನ ಕೊಟ್ಟಿತ್ತು. ತೇಜಸ್ವಿ ಯಾದವ್ ನಿರೀಕ್ಷೆಗೂ ಮೀರಿ ಯಾರು ನಂಬಕ್ಕೆ ಆಗ್ತಿರಲಿಲ್ಲ ಆ ರೀತಿಯ ಭರವಸೆಗಳನ್ನ ಕೊಟ್ಟಿದ್ರು. ಆದರೆ ಬಿಹಾರದ ಜನ ನಿತೀಶ್ ಕುಮಾರ್ ಮತ್ತೆ ಬಿಜೆಪಿ ಕೈ ಹಿಡಿದಿದ್ದಾರೆ. ಯಾವ ರೀತಿ ವಿಶ್ಲೇಷಣೆ ಮಾಡಬಹುದು ನೀವು? ಸತೀಶ್, ಚುನಾವಣಾ ಪೂರ್ವ ಹಾಗೂ ಚುನಾವಣೋತ್ತರ ಎರಡೂ ಸಮೀಕ್ಷೆಗಳನ್ನು ನಾವು ನೋಡಿದಾಗ ಒಂದೇ ಒಂದು ಸಮೀಕ್ಷೆಯನ್ನು ಬಿಟ್ಟರೆ ಉಳಿದೆಲ್ಲ ಸಮೀಕ್ಷೆಗಳು ಕೂಡ 150, 140 ಗಡಿಯಲ್ಲಿ ಕೊಟ್ಟಿದ್ರು. ಆದರೆ ಅದೆಲ್ಲದಕ್ಕೂ ಮೀರಿ, ಸಮೀಕ್ಷೆಗಳಿಗೂ ಮೀರಿ ಈ ಬಾರಿ ಬಿಹಾರದ ಜನತೆ ಈ ರಿಸಲ್ಟನ್ನು ಕೊಟ್ಟಿರುವಂಥದ್ದು. ಯಾರು ಕೂಡ ಸ್ವಾಭಾವಿಕವಾಗಿ ರಾಜ್ಯ BJP ನಾಯಕರು ಹಲವರು ಹೋಗಿದ್ರು ಬಿಹಾರಕ್ಕೆ, ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು, ಟ್ರೆಂಡ್ ಯಾವ ರೀತಿ ಆಗಿದೆ, ಯಾವ ರೀತಿಯಾಗಿ ಚುನಾವಣೆ ನಡೀತಿದೆ ಅಂತ. ಇದ್ರ ಬಗ್ಗೆ ಮಾತಾಡುವಂಥ ಒಂದು ಸಂದರ್ಭದಲ್ಲಿ ಈ ಬಾರಿನೂ ಕೂಡ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವ ನಡೀತಾ ಇರುವಂತಹ ಈ ಒಂದು ಬಿಹಾರದ ಚುನಾವಣೆಯಲ್ಲಿ ಮತ್ತೆ BJP ಮತ್ತು JDU ಪಕ್ಷಗಳ ಮೈತ್ರಿಗೆ ಗೆಲುವಾಗುತ್ತೆ. ಇಷ್ಟು ದೊಡ್ಡ ಮಟ್ಟದ ಗೆಲುವಾಗುತ್ತೆ ಅನ್ನುವಂಥದ್ದನ್ನು ಯಾರು ಕೂಡ ಹೇಳಿರಲಿಲ್ಲ. ಅದೇ ರೀತಿ ಚುನಾವಣಾ ಆದ ಬಳಿಕ ನಡೆದಂತಹ ಸಮೀಕ್ಷೆಗಳಲ್ಲೂ ಕೂಡ ಯಾರು ಈ ಎಕ್ಸಾಕ್ಟ್ ಫಿಗರ್ಸನ್ನು ಹೇಳಿರಲಿಲ್ಲ. 150ರ ಗಡಿ ಬರ್ಬೋದು ಅನ್ನುವಂಥದ್ದು. ಆದರೆ ಸಹಜವಾಗಿ 20 ವರ್ಷಗಳ ಆಡಳಿತ ಮಾಡಿದ್ದಂತಹ 9 ಬಾರಿ ಮುಖ್ಯಮಂತ್ರಿ ಆಗಿದ್ದಂತಹ ನಿತೀಶ್ ಕುಮಾರ್ ಅವರ ವಿರುದ್ಧ ಒಳಗೊಳಗೆ ಒಂದಷ್ಟು ಆಕ್ರೋಶ ಇರಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ RJD ಅವರು ಹಾಕ್ಕೊಂಡಿದ್ರು, ಕಾಂಗ್ರೆಸ್ ಅವರು ಹಾಕ್ಕೊಂಡಿದ್ರು, ಇಂಡಿ ಒಕ್ಕೂಟದ ಕೆಲ ಪಕ್ಷಗಳು ಕೂಡ ಹಾಕ್ಕೊಂಡಿದ್ದು. ಅದೆಲ್ಲದರ ಹೊರತಾಗಿ ಇವತ್ತು ಬಂದಿರುವಂಥ ಒಂದು ಫಲಿತಾಂಶವನ್ನು ನೋಡಿದ್ರೆ ಜನರು ಒಳಗೊಳಗೆ ಒಂದು ನಿರ್ಧಾರಕ್ಕೆ ಬಂದಿದ್ರು. ಕಳೆದ 3 ತಿಂಗಳಿಂದಲೂ RJD ಮತ್ತು ಕಾಂಗ್ರೆಸ್, ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಭಾಳಷ್ಟು ಸರಣಿ ಸಭೆಗಳನ್ನು, ಸರಣಿ ರ್ಯಾಲಿಗಳನ್ನು ಮಾಡಿದ್ರು. ಇದಕ್ಕೆ ಪೈಪೋಟಿಗೆ ಬಿದ್ದಂಥ ರೀತಿಯಲ್ಲಿ ನಿತೀಶ್ ಕುಮಾರ್ ಮತ್ತು ನರೇಂದ್ರ ಮೋದಿ, ಅಮಿತ್ ಶಾ ಸೇರಿದಂತೆ ಹಲವು BJP ನಾಯಕರು ಕೂಡ ಇಡೀ ರಾಜ್ಯಾದ್ಯಂತ 243 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಪ್ರಚಾರವನ್ನು ಮಾಡಿದ್ರು. ಆದರೆ ಒಂದಂತೂ ಸ್ಪಷ್ಟ, ಎರಡೂ ಒಕ್ಕೂಟಗಳು ಕೂಡ ಚುನಾವಣೆಗೆ ಹೋಗಿದ್ದು ಗ್ಯಾರಂಟಿಗಳ ಮೇಲೆ. ಆದರೆ ಯಾವ ಗ್ಯಾರಂಟಿ ನಮಗೆ ಹತ್ತಿರದಲ್ಲಿದೆ, ಯಾವ ಗ್ಯಾರಂಟಿಯನ್ನು ಯಾರು ಬಂದರೆ ಅದನ್ನು ಪೂರೈಸ್ಬೋದು, ಈ ಲೆಕ್ಕಾಚಾರವನ್ನು ಭಾಳಷ್ಟು ಯಶಸ್ವಿಯಾಗಿ ಮತಗಟ್ಟೆಗೆ ಹೋಗೋದಕ್ಕೂ ಮೊದಲೇ ನಿರ್ಧಾರ ಮಾಡಿದಂತೆ ಕಾಣಿಸ್ತಾ ಇದೆ. ಹೀಗಾಗಿ ನಿತೀಶ್ ಕುಮಾರ್ ಮತ್ತು ನರೇಂದ್ರ ಮೋದಿ ಅವರು ಕೊಟ್ಟಂತಹ
ಭರವಸೆಗಳೇನಿದ್ದಾವೆ ಈ ಭರವಸೆಗಳ ಮೇಲೆ ನಂಬಿಕೆ ಇಟ್ಕೊಂಡು ಮತದಾನ ಮಾಡಿದಂತಿದೆ. ಜೊತೆಗೆ ನರೇಂದ್ರ ಮೋದಿ ಅವರ ಬಾಯಿಂದ ಬಂದಂತಹ 20 ವರ್ಷಗಳ ಹಿಂದಿನ ಗುಂಡಾ ರಾಜ್ಯ ಬೇಕಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಇಟ್ಟಿದ್ದು ಮಹಿಳೆಯರು ಮತ್ತು ಹಿಂದುಳಿದವರನ್ನು ಸೆಳೆಯುವುದರಲ್ಲಿ ಮತ್ತೊಮ್ಮೆ ನಿತೀಶ್ ಕುಮಾರ್ ಅವರು ಯಶಸ್ವಿ ಆದರು. RJD ಅವರು ಏನು ಲೆಕ್ಕಾಚಾರ ಹಾಕಿದ್ರು ಕಾಂಗ್ರೆಸ್ ಅವರ ಜೊತೆ ಹೋದರೆ ಯಾವ ರೀತಿಯಾಗಿ ಲಾಭ ಆಗ್ಬೋದು, ಜೊತೆಗೆ ಅವ್ರಿಗೆ ಕೊಟ್ಟಂತಹ ಸೀಟುಗಳ ಸಂಖ್ಯೆ ಇದರಲ್ಲಿ ಬಹಳಷ್ಟು ಸಮಸ್ಯೆಗಳ ಮಾಡ್ಕೊಂಡಿದ್ದು. ಮೈತ್ರಿ ಮಾಡ್ಕೊಳ್ಳುವಂಥ ಒಂದು ಸಂದರ್ಭದಲ್ಲಿ ಮೈತ್ರಿಗೂ ಪೂರ್ವ ಹಾಗೂ ಮೈತ್ರಿ ಆದ ಬಳಕೆ ಇರುವಂತಹ ವಾತಾವರಣದಲ್ಲಿ ಏನಾದರೂ ಬದಲಾವಣೆ ಆಗಿದ್ದಾದರೆ ಸಹಜವಾಗಿ ಅದರ ಎಫೆಕ್ಟ್ ಆಗೇ ಆಗುತ್ತೆ ಅನ್ನೋದಕ್ಕೆ ಇವತ್ತಿನ ಬಿಹಾರದ ಫಲಿತಾಂಶ ಕಾರಣ. ಯಾಕಂತೇಳಿದ್ರೆ ಬಿಹಾರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುವಷ್ಟು ಸ್ಥಾನಗಳನ್ನು ತೆಗೆದುಕೊಂಡಿದ್ರೆ ಇವತ್ತು ಈ ಪರಿಸ್ಥಿತಿ RJD ಪಕ್ಷಕ್ಕೆ ಇಷ್ಟು ದೊಡ್ಡ ಮಟ್ಟದ ಹಿನ್ನಡೆ ಆಗ್ತಿರಲಿಲ್ಲ. ಆದರೆ ಶಕ್ತಿಗೂ ಮೀರಿ ಸೀಟುಗಳನ್ನು ಕೇಳಿದ್ದು ಒಂದು ಕಡೆ ಆದರೆ ಮತ್ತೊಂದು ಕ್ರಿಮಿನಲ್ ಆರೋಪಗಳನ್ನು ಎದುರಿಸಿದ್ದಂಥವ್ರಿಗೆ RJDನೂ ಕೂಡ ಅವಕಾಶಗಳನ್ನು ಕೊಡ್ತು. ಅದು BJP ಮತ್ತು JDU ಸೇರಿದಂತೆ ಹಲವು NDA ಪಕ್ಷಗಳಿಗೆ ಒಂದು ರೀತಿ ದೊಡ್ಡ ಮಟ್ಟದ ಒಂದು ಅಸ್ತ್ರ ಆಯಿತು. ಇದನ್ನು ಬೂತ್ ಮಟ್ಟದಲ್ಲಿ ಹೆಚ್ಚು ಚರ್ಚೆ ಆಗೋದಕ್ಕೂ ಕೂಡ ಕಾರಣ ಆಯಿತು. ಆದರೆ ಅದಕ್ಕೆ ತದ್ವಿರುದ್ಧವಾದಂಥ ಒಂದು ಸ್ಟ್ರಾಟಜಿಯನ್ನು ಮಾಡಿದ್ದು JDU ಮತ್ತು ಪ್ರಧಾನಿ ನರೇಂದ್ರ ಮೋದಿ, ನಿತೀಶ್ ಕುಮಾರ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಇಬ್ಬರೂ ಕೂಡ ಕ್ಲೀನ್ ಹ್ಯಾಂಡ್ ಇರುವಂತಹ ಯಾರಿಗೆ ತಳಮಟ್ಟದಲ್ಲಿ ಆ್ಯಂಟಿ ಇನ್ಕಂಬನ್ಸಿ ಇದೆಯೋ, ಯಾಕಂತೇಳಿದ್ರೆ ನಾನು ಇದನ್ನು ಪದೇ ಹೇಳ್ತಾ ಇದ್ದೀನಿ, ನಿತೀಶ್ ಕುಮಾರ್ ಮತ್ತು JDU BJP ಇಬ್ಬರಿಗೂ ಕೂಡ ಅಲ್ಲಿ ಆ್ಯಂಟಿ ಇನ್ಕಂಬನ್ಸಿ ಇರಲಿಲ್ಲ. ಆದರೆ ಆ್ಯಂಟಿ ಇನ್ಕಂಬನ್ಸಿ ಇದ್ದಿದ್ದು ಏನಂತ ಹೇಳಿದ್ರೆ ಯಾರಿಗೆ ಅಂತ ಹೇಳಿದ್ರೆ ಒಬ್ಬ ಸಚಿವರಿಗಿತ್ತು, ಕೆಲವೊಬ್ಬ ಶಾಸಕರು ಕೂಡ ಇತ್ತು. ಅಂಥವ್ರಿಗೆ ಈ ಬಾರಿ ಟಿಕೆಟ್ ತಪ್ಪಿಸುವಂಥ ಒಂದು ಕೆಲಸವನ್ನು ಮಾಡಿದ್ರೆ ಬಿಟ್ಟರೆ ಹೆಚ್ಚು ಬೇರೆ ರೀತಿಯಾದಂಥ ಒಂದು ಸ್ಟ್ರಾಟಜಿಯನ್ನು ಅಲ್ಲಿ ಮಾಡಲಿಲ್ಲ. ಆದರೆ RJD ಅವರು ಭಾಳಷ್ಟು ಹೊಸ ಮುಖಗಳಿಗೆ ಯುವಕರಿಗೆ ಹೆಚ್ಚು ಅವಕಾಶಗಳನ್ನು ಕೊಡಬೇಕು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಹಾಕ್ಕೊಂಡು ಈ ಬಾರಿ ಏಕಾಏಕಿ ಭಾಳಷ್ಟು ಜನರಿಗೆ ಹೊಸ ಮುಖಗಳಿಗೆ ಮಣೆ ಹಾಕಿದ್ದೆ ಇವತ್ತು ದೊಡ್ಡ ಮಟ್ಟದ ಒಂದು ಹಿನ್ನಡೆಗೂ ಕೂಡ ಕಾರಣ ಆಗಿರ್ಬೋದು. ಅದೇ ರೀತಿ ಕಾಂಗ್ರೆಸ್ ಅವ್ರಿಗೆ ಎಷ್ಟು ಶಕ್ತಿ ಇತ್ತೋ ಅಷ್ಟು ಸೀಟುಗಳನ್ನು ಕೊಟ್ಟಿದ್ರೆ ಈ ಸಮಸ್ಯೆ ಆಗ್ತಿರ್ಲಿಲ್ಲ. ಆದರೆ ಮೊದಲಿಗೆ ಮಾರುತಿ ಇನ್ನೊಂದು ವಿಚಾರ, ಈಗ ನಾವೇನು ರಿಸಲ್ಟ್ ನೋಡ್ತಾ ಇದ್ದೀವಿ, ಜಾತಿ ಸಮೀಕರಣ ಬಹು ದೊಡ್ಡ ಫ್ಯಾಕ್ಟರ್ ಬಿಹಾರದಲ್ಲಿ. ತೇಜಸ್ವಿ ಯಾದವ್ ಮುಸ್ಲಿಂ ಮತ್ತು ಯಾದವ್ ಮತಗಳನ್ನು ನೆಚ್ಕೊಂಡಿದ್ರು. ಆಲ್ಮೋಸ್ಟ್ ಯಾದವ್ ಕಮ್ಯುನಿಟಿಯ ಒಂದು 14-15% ಆಗಿರ್ಬೋದು, ಅಥವಾ ಮುಸ್ಲಿಂ ಕಮ್ಯುನಿಟಿಯ 17-18%, ಆಲ್ಮೋಸ್ಟ್ 32-33% ವೋಟ್ ಶೇರು ಬಂದೇ ಬರುತ್ತೆ ನನಗೆ. ಎಲ್ಲರೂ ನನಗೆ ಒಂದು ಸೈಡ್ ವೋಟ್ ಹಾಕ್ತಾರೆ, ಅದು ಬಿಟ್ಟರೆ ದಲಿತ್ ವೋಟ್ ಕೂಡ ಬರಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದರು. ಅದೆಲ್ಲವೂ ಕೂಡ ಉಲ್ಟಾ ಆಗಿದೆ. ಬಟ್ ಅಟ್ ದ ಸೇಮ್ ಟೈಮ್ ನಾವು NDAನ ಗಮನಿಸಿದ್ರೆ BJP, JDU ಮತ್ತು LJP ಇಂದ ಪಾಸ್ವಾನ್ ಸಮುದಾಯದ ಮತಗಳು ಬಹು ದೊಡ್ಡ ಮಟ್ಟದಲ್ಲಿ ಶಿಫ್ಟ್ ಆದಂತ ಕಾಣಿಸ್ತಾ ಇದೆ BJPಗೆ ಅಥವಾ NDA ಮೈತ್ರಿಕೂಟಕ್ಕೆ. ಮತ್ತೊಂದು ಕಡೆ ಪ್ರಬಲ ಸಮುದಾಯಗಳು ಕೂಡ BJP ಪರ ನಿಂತ್ಕೊಂತ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ನಿತೀಶ್ ಕುಮಾರ್ಗೆ ಮಹಿಳಾ ಮತಗಳು ತುಂಬ ದೊಡ್ಡ ಮಟ್ಟದಲ್ಲಿ ಒನ್ ಸೈಡ್ ವೋಟಿಂಗ್ ಆದಂತ ಕಾಣಿಸ್ತಾ ಇದೆ. ಈ ಇಲ್ಲಾಂದ್ರೆ 190+ ಮುನ್ನಡೆ ಅಥವಾ ಅಷ್ಟು ಗೆಲುವು ಸಾಧಕ ಅಸಾಧ್ಯ, ಖಂಡಿತಗಳು ಕೂಡ ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಸೊ ಎಲ್ಲಿ ಫೇಲ್ ಆಯಿತು ಇದು ಕಾಂಗ್ರೆಸ್ ಮತ್ತು RJD ಅಂತ? ಈ ಒಂದು ಕ್ಯಾಸ್ಟ್ ಈಕ್ವೇಷನ್ ಫೇಲ್ ಆಯ್ತಾ, ಅಥವಾ ಕ್ಯಾಂಡಿಡೇಟ್ಸು ನಾವು ಎಕ್ಸಿಟ್ ಪೋಲಲ್ಲಿ ಗಮನಿಸಬೇಕಾದ್ರೆ ಹೊಸ ಅಭ್ಯರ್ಥಿಗಳನ್ನು ಕೂಡ RJD ಹಾಕಿತ್ತು. ಬಟ್ ಹೊಸ ಅಭ್ಯರ್ಥಿಗಳ ಗೆಲುವು 11% ಮಾತ್ರ ಕಾಣಿಸ್ತಾ ಇತ್ತು RJDಯಲ್ಲಿ. ಬಟ್ BJP ಮತ್ತು JDU ಬಂದಾಗ ಹೊಸ ಅಭ್ಯರ್ಥಿಗಳ ಗೆಲುವಿನ ಪ್ರಮಾಣ 65% ಇತ್ತು. ಯಾವ ಥರ ವಿಶ್ಲೇಷಣೆ ಮಾಡ್ತೀರಾ ಸತೀಶ್? ಜಾತಿ ಸಮೀಕರಣ ಚುನಾವಣೆಯಲ್ಲಿ ಭಾಳಷ್ಟು ಪರಿಣಾಮಗಳನ್ನು ಬೀರುತ್ತೆ. ಅದು ಒಂದು ಪಕ್ಷ ಅಧಿಕಾರಕ್ಕೆ ಬರೋದಕ್ಕೂ ಕೂಡ ಜಾತಿ ಸಮೀಕರಣ ಕಾರಣ ಆಗುತ್ತೆ. ಬೇರೆ ಬೇರೆ ಗ್ಯಾರಂಟಿಗಳನ್ನು ಏನೇ ಹೇಳ್ಬೋದು, ಅಭಿವೃದ್ಧಿ ವಿಚಾರಗಳನ್ನು ಏನೇ ಹೇಳ್ಬೋದು, ಜಾತಿ ಸಮೀಕರಣ ಮಾಡದೆ ಯಾವುದೇ ಪಕ್ಷ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಸಾಧ್ಯವಿಲ್ಲ. ಈ ಬಾರಿ ಅತಿ ಹೆಚ್ಚು ಜಾತಿ ಸಮೀಕರಣ ಮಾಡುವಂಥ ಒಂದು ಕೆಲಸವನ್ನು ಕಳೆದ 3 ತಿಂಗಳಿಂದಲೂ ಕೂಡ ಎರಡೂ ಒಕ್ಕೂಟಗಳು ಕೂಡ ಮಾಡಿದ್ವು. ಆದರೆ ಎಲ್ಲೋ ಒಂದು ಕಡೆ ಇಂಡಿ ಒಕ್ಕೂಟದವರು ಮಾಡಿದಂತಹ ಜಾತಿ ಸಮೀಕರಣಕ್ಕೂ ಹಾಗೂ BJP ಮತ್ತು JDU LJP 3 ಪಕ್ಷಗಳು ಮಾಡಿದಂತಹ NDA ಮೈತ್ರಿಕೂಟ ಮಾಡಿದಂತಹ ಜಾತಿ ಸಮೀಕರಣಕ್ಕೂ ಭಾಳಷ್ಟು ಅಜಗಜಾಂತರ ವ್ಯತ್ಯಾಸ ಇತ್ತು. ಯಾಕಂತೇಳಿದ್ರೆ JDU ಮತ್ತು BJPಗೆ ಸಾಂಪ್ರದಾಯಿಕವಾಗಿ ಬರುವಂತಹ ಮತಗಳು ಬಂದೇ ಬರ್ತವೆ. ಆದರೆ ಕಳೆದ 5 ವರ್ಷಗಳ ಹಿಂದೆ ನಡೆದಂತಹ ಚುನಾವಣೆಯಲ್ಲಿ JDU ಮತ್ತು BJPಗೆ ದೊಡ್ಡ ಮಟ್ಟದ ಒಂದು ಎಫೆಕ್ಟ್ ಆಗಿದ್ದು, ಅವತ್ತು RJDಗೆ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲೋದಕ್ಕೆ ಕಾರಣ ಆಗಿದ್ದು ಕೂಡ LJP ಪ್ರತ್ಯೇಕವಾಗಿ ಅವತ್ತು ಸ್ಪರ್ಧೆ ಮಾಡೋದಕ್ಕೆ. ಅವತ್ತು ಆ ಸಮುದಾಯ ಭಾಳಷ್ಟು ಪಾಸ್ವಾನ್ ಪರ ಬೆಂಬಲಿಸ್ತಿದ್ದಂಥ ಒಂದು ಸಮುದಾಯ ಭಾಗಶಃ BJP ಜೊತೆ JDU ಜೊತೆ ಹಿಂದೆ ಇದ್ದಂಥವರು ಏಕಾಏಕಿ ಅವರು ಪ್ರತ್ಯೇಕವಾಗಿ ಮತದಾನವನ್ನು ಮಾಡಿದ್ರು. ಅದರ ಎಫೆಕ್ಟು ಅವತ್ತು ಅದರ ಲಾಭ RJDಗೆ ಆಗಿತ್ತು ನಿಜ. ಆದರೆ ಈ ಬಾರಿ
LJP ಮತ್ತೆ NDA ಒಕ್ಕೂಟಕ್ಕೆ ಬಂದ ಬಳಿಕ ಒಂದು ಕಡೆ ಹಿಂದುಳಿದವರೆಲ್ಲರೂ ಕೂಡ ನಿತೀಶ್ ಕುಮಾರ್ ಅವರನ್ನು ಬೆಂಬಲಿಸುವಂಥ ಒಂದು ಕೆಲಸ ಮಾಡಿದ್ರು. ಅದೇ ರೀತಿ BJPಗೆ ಏನು ಪ್ರಬಲ ಸಮುದಾಯಗಳು ಮನ್ನಣೆ ಕೊಡ್ತಿದ್ವೋ ಅದು ಮಾಡುವಂಥ ಒಂದು ಕೆಲಸ ಆಯಿತು. ಅದ್ರ ಜೊತೆಗೆ 5 ವರ್ಷಗಳ ಹಿಂದೆ ದಲಿತ ಸಮುದಾಯ ದೂರ ಆಗಿದ್ದಂಥದ್ದನ್ನು ಮತ್ತೆ ಪಾಸ್ವಾನ್ ಅವರು ಈ ಒಕ್ಕೂಟಕ್ಕೆ ಸೇರ್ಕೊಂಡಾದ ಬಳಿಕ ಇವತ್ತು ಅವರು ಗೆದ್ದಿರುವಂಥ ಸ್ಥಾನಗಳನ್ನ ನೋಡಿದ್ರೆ ಬಹುತೇಕ ಈ ಬಾರಿ ಒನ್ ಸೈಡೆಡ್ ವೋಟಿಂಗ್ ಅಲ್ಲಿ ಆದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಈ ವಿಚಾರದಲ್ಲಿ ಒಂದು ಕಡೆ ಮಹಿಳೆಯರಾಗಿರ್ಬೋದು, ಮತ್ತೊಂದು ಕಡೆ ಹಿಂದುಳಿದವರನ್ನಾಗಿರ್ಬೋದು, BJPಯವರಿಂದ ಮೇಲ್ವರ್ಗದ ಸಮುದಾಯದ ಮತಗಳನ್ನು ಸೆಳೆಯೋದಾಗಿರ್ಬೋದು, ಅದೇ ರೀತಿ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಎಲ್ಲೂ ಕೂಡ ಗೊಂದಲ ಮಾಡ್ಕೊಳ್ಳಿಲ್ಲ. ಯಾಕಂತ ಹೇಳಿದ್ರೆ ಒಂದು ವೇಳೆ ವೇದಿಕೆಯ ಮೇಲಿದ್ದಂತಹ ನಾಯಕರ ನಡುವೆ ಗೊಂದಲ ಇದ್ದರೆ ಬೂತ್ ಮಟ್ಟದಲ್ಲಿ ಇನ್ನೂ ದೊಡ್ಡ ಮಟ್ಟದ ಒಂದು ಗೊಂದಲಗಳು ಆಗೋದು ಸಹಜ. ಆದರೆ ಈ ಬಾರಿ JDU ಆಗಿರ್ಬೋದು, BJP ನಾಯಕರಲ್ಲಾಗಿರ್ಬೋದು, LJP ನಾಯಕರಲ್ಲಾಗಿರ್ಬೋದು ಎಲ್ಲೂ ಕೂಡ ಒಂದೇ ಒಂದು ಸಮಸ್ಯೆ ಕೂಡ ಆಗದೇ ಇರುವಂಥ ಒಂದು ರೀತಿಯಲ್ಲಿ ಒಂದು ಕಡೆ ಜಾತಿ ಸಮೀಕರಣವನ್ನು ಮಾಡಿದ್ರು. ಅದೇ ರೀತಿ ಸೀಟ್ ಶೇರಿಂಗ್ ವಿಚಾರದಲ್ಲೂ ಕೂಡ ಎಲ್ಲೂ ಕೂಡ ಬಹಿರಂಗವಾಗಿ ಯಾವುದೇ ಸಮಸ್ಯೆಗಳು ಆಗದೇ ಇರುವಂತೆ ನೋಡಿಕೊಂಡ್ರು. ಇದೇ ಅವರ 190ರ ಗಡಿ ಮುಟ್ಟೋದಕ್ಕೂ ಕೂಡ ಕಾರಣ ಆಗ್ತಿದೆ. ಆದರೆ ಈ ಪರಿಸ್ಥಿತಿ ಈ ಬಾರಿ ಇಂಡಿ ಒಕ್ಕೂಟದಲ್ಲಿ ಇರಲಿಲ್ಲ. ಅಂದರೆ ನೇರವಾಗಿ ಅಲ್ಲಿ ಕಾಂಗ್ರೆಸ್ ಮತ್ತು RJD ನಡುವೆ ಇರಲಿಲ್ಲ. RJD ಅವರಿಗೆ ಇನ್ನಷ್ಟು ಹೆಚ್ಚು ಸ್ಥಾನಗಳನ್ನು ಕೊಡಬೇಕಾಗಿತ್ತು. ಅದು ಕೊಡುವಂಥ ಒಂದು ಕೆಲಸ ಕಾಂಗ್ರೆಸ್ ಅವರು ಮಾಡಿರಲಿಲ್ಲ. ಕಾಂಗ್ರೆಸ್ ಅವರು ತಮ್ಮ ಶಕ್ತಿಗೂ ಮೀರಿ ಸೀಟುಗಳನ್ನು ತೆಗೆದುಕೊಂಡಿದ್ದು. ಒಂದು ಕಡೆ ಕಾಂಗ್ರೆಸ್ಸನ್ನು ಬೆಂಬಲಿಸಿದರೆ RJDಗೆ ಇದ್ದಿದ್ದ ಪ್ರಾಫಿಟ್ ಏನು ಅಂತ ಹೇಳಿದ್ರೆ ಹೇಗೋ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ಸನ್ನು ಒಪ್ಕೊಳ್ಳುತ್ತೆ, ನಮಗೂ ಕೂಡ ಅದರ ಪರ್ಸೆಂಟೇಜ್ ಆಫ್ ವೋಟ್ಸ್, ಯಾಕಂತ ಹೇಳಿದ್ರೆ ಅಲ್ಲಿ RJDಗೂ ಕೂಡ ಮುಸ್ಲಿಂ ಸಮುದಾಯ ಬೆಂಬಲಿಸ್ಕೊಂಡು ಬರ್ತಾನೆ ಇದೆ. ಆದರೆ ಕಾಂಗ್ರೆಸ್ ಅವರ ಜೊತೆ ಇರೋದ್ರಿಂದ ಇನ್ನಷ್ಟು ವೋಟ್ ಶೇರಿಂಗ್ ವೋಟ್ ಪಡೆಯುವಂಥದ್ದು ಹೆಚ್ಚಾಗ್ಬೋದು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ತೇಜಸ್ವಿ ಯಾದವ್, ಲಾಲು ಅವರ ಕುಟುಂಬ ಮಾಡ್ತು. ಆದರೆ ಅದರಲ್ಲೂ ಕೂಡ ವರ್ಕೌಟ್ ಆಗಿಲ್ಲ. ಜೊತೆಗೆ ಈ ಬಾರಿ ಯಾದವರು ಸಂಪೂರ್ಣವಾಗಿ ನನಗೆ ಈ ರಿಸಲ್ಟನ್ನು ನೋಡ್ತಾ ಇದ್ರೆ RJD ಕಡೆನೇ ನಿಂತಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಅದ್ರ ಜೊತೆಗೆ ಒಂದಷ್ಟು ಅಭಿವೃದ್ಧಿ ಪರವಾಗಿ ಯೋಚನೆ ಮಾಡಿದಂತಿದೆ. ಅದ್ರ ಜೊತೆಗೆ ಯಾವ ಗ್ಯಾರಂಟಿಗಳು ನಮಗೆ ತಲುಪಬಹುದು ಅನ್ನುವಂಥದ್ದನ್ನು ನೋಡಿಕೊಂಡು ಅವರು ಲೆಕ್ಕಾಚಾರವನ್ನು ಹಾಕಿ ಮತದಾನ ಮಾಡಿದಂತೆ ಕಾಣಿಸ್ತಿದೆ. ಒಂದು ವೇಳೆ ಯಾದವರು ಮತ್ತು ಮುಸ್ಲಿಮರು ಒಂದಾಗೆ ವೋಟ್ ಮಾಡಿದ್ರು ಕೂಡ ಈ 30-35 ಗಡಿಯನ್ನು ನಾವೇನು ನೋಡ್ತಾ ಇದ್ವಿ, RJD ಪರಿಸ್ಥಿತಿ ಇವತ್ತು ಈ ಪರಿಸ್ಥಿತಿಯಲ್ಲಿ ಇರ್ತಿರಲಿಲ್ಲ. ಕನಿಷ್ಠ 50ರ ಗಡಿಯನ್ನು ದಾಟಬಹುದಾಗಿತ್ತು. ಅಷ್ಟು ಶಕ್ತಿ ಆ ಎರಡೂ ಸಮುದಾಯಗಳು ಕೂಡ ಬಿಹಾರದಲ್ಲಿದೆ. ಆದರೆ ಇವತ್ತು ಬಂದಿರುವಂಥ ಒಂದು ಫಲಿತಾಂಶದಲ್ಲಿ RJD ತೆಗೆದುಕೊಂಡಿರುವಂಥ ಈ ಇದನ್ನು ನೋಡಿದ್ರೆ ಖಂಡಿತವಾಗಿಯೂ ಕೂಡ ಈ ಬಾರಿ ಮುಸ್ಲಿಂ ವೋಟುಗಳು ಕೂಡ ಚೆದರಿದ್ದಾವೆ. ಯಾಕಂತ ಹೇಳಿದ್ರೆ JDUಗೆ ಕೆಲವೊಂದಷ್ಟು ಕ್ಷೇತ್ರಗಳಲ್ಲಿ ಮುಸ್ಲಿಂ ಸಮುದಾಯವು ಕೂಡ ಮತದಾನವನ್ನು ಅವತ್ತಿಂದಲೂ ಕೂಡ ಮಾಡ್ತಿದೆ, ಈ ಚುನಾವಣೆಯಲ್ಲೂ ಕೂಡ ಮಾಡಿದ್ದಾರೆ ಅನ್ನುವಂಥದ್ದನ್ನು ಈಗ ಸಿಗ್ತಿರುವಂಥ ಒಂದು ರಿಸಲ್ಟಿಂದ ಗೊತ್ತಾಗ್ತಾ ಇರುವಂಥದ್ದು. ಒಟ್ಟಾರೆ ಈ ಬಾರಿಯ ಜಾತಿ ಸಮೀಕರಣ ಮಾಡೋದ್ರಲ್ಲಿ ಮೋದಿ, ಅಮಿತ್ ಶಾ ಮತ್ತು ನಿತೀಶ್ ಕುಮಾರ್ ಗೆದ್ದಿದ್ದಾರೆ. ಆದರೆ ಜಾತಿ ಸಮೀಕರಣ ಮಾಡೋದ್ರಲ್ಲಿ ವಿಫಲವಾಗಿದ್ದು RJD ತೇಜಸ್ವಿ ಯಾದವ್ ಆಗಿರ್ಬೋದು, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಟಿಕೆಟ್ ಕೊಡುವಂಥ ಒಂದು ವಿಚಾರದಲ್ಲೂ ಕೂಡ ಅವರು ವಿಫಲರಾಗಿದ್ದರಿಂದ ಇವತ್ತು ದೊಡ್ಡ ಮಟ್ಟದ ಒಂದು ಹಿನ್ನಡೆ ಆಗಿದೆ ಅಂತಲೇ ಹೇಳ್ಬೋದು. ಸತೀಶ್, ಓಕೆ, ಧನ್ಯವಾದ ಮಾರುತಿ ಡೀಟೇಲ್ಸ್ಗಾಗಿ.